ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಹೌದು, ದೇಶಾದ್ಯಂತ ಪಂಚರಾಜ್ಯ ಚುನಾವಣೆ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಬೆಳಗ್ಗೆಯಿಂದ ಮತ ಎಣಿಕೆ ಕಾರ್ಯ ಭರದಿಂದ ನಡೆದಿದ್ದು, ವಿವಿಧ ರಾಜ್ಯಗಳಾದ ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ ಮತ್ತು ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ ವಿಧಾನಸಭಾ ಚುನಾವಣೆಗಳ ಫಲಿತಾಂಶಗಳು ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ತರುವುದು ಖಂಡಿತವಾಗಿದೆ. ಕೇರಳ ರಾಜ್ಯದ ಒಟ್ಟು 140 ಕ್ಷೇತ್ರಗಳಲ್ಲಿ ಬಹುಮತಕ್ಕೆ 71 ಅವಶ್ಯಕತೆ ಇದ್ದು, ಇದರಲ್ಲಿ ಕಾಂಗ್ರೆಸ್ ನೇತೃತ್ವದ UDF 100ರ ಗಡಿ ದಾಟಿ ಸ್ಥಾನಗಳನ್ನು ಪಡೆದು ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರೆ, ಪ್ರಸ್ತುತ ಅಧಿಕಾರದಲ್ಲಿರುವ LDF ಪಕ್ಷವು ಸೋಲನ್ನು ಕಂಡಿದೆ. ಬಿಜೆಪಿ ಕೂಡ ಖಾತೆಯನ್ನು ತೆರೆಯುವ ಮೂಲಕ 3 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಪಶ್ಚಿಮ ಬಂಗಾಳ ರಾಜಕೀಯ ಇತಿಹಾಸ ಸೃಷ್ಟಿಸಿದ ಬಿಜೆಪಿ ನಿಜ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 294 ಕ್ಷೇತ್ರಗಳಲ್ಲಿ ಬಹುಮತಕ್ಕೆ 148 ಸ್ಥಾನಗಳು ಬೇಕಾಗಿದ್ದು, ಇಲ್ಲಿ ಮೋದಿ ವರ್ಸಸ್ ದೀದಿ ಎಂದು ಚುನಾವಣೆಯು ಕೂಡ ನಡೆದಿದ್ದು, ಇದೊಂದು ಹೈ ವೋಲ್ಟೇಜ್ ರಾಜ್ಯ ಆಗಿದೆ. ಬಿಜೆಪಿ ಆರಂಭದಿಂದಲೂ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರದಲ್ಲಿರುವ TMC ಪಕ್ಷಕ್ಕೆ ಭಾರೀ ಪೈಪೋಟಿ ನೀಡಿ 200 ಅಂದರೆ ಡಬಲ್ ಸೆಂಚುರಿಯತ್ತ ಮುನ್ನಗ್ಗುತ್ತಿದೆ ಮತ್ತು ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ದುರಹಂಕಾರಕ್ಕೆ ಆಡಳಿತಕ್ಕೆ ಬ್ರೇಕ್ ಬಿದ್ದಿದೆ. ಬಿಜೆಪಿ ರಾಜಕೀಯ ಇತಿಹಾಸದಲ್ಲಿ ಹೊಸ ಸಂಚಲನವನ್ನು ಮೂಡಿಸಿ ಪ್ರಥಮ ಬಾರಿಗೆ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರವನ್ನು ಕೂಡ ಪಡೆದುಕೊಂಡಿದೆ. ಬಿಜೆಪಿಯನ್ನು ವಿರೋಧಿಸಿ ಕಾನೂನನ್ನು ಕೈಗೆ ತೆಗೆದುಕೊಂಡು CBI ಹಾಗೂ ಕೋರ್ಟ್ಗೂ ಇದ್ಯಾವುದಕ್ಕೂ ಕೂಡ ಕೇರ್ ಮಾಡದ ಮಮತಾ ಬ್ಯಾನರ್ಜಿ ಇದೀಗ ರಾಜಕೀಯ ಭವಿಷ್ಯ ಕೊಚ್ಚಿ ಹೋಗಿದೆ. ತಮಿಳುನಾಡಿನಲ್ಲಿ ಒಟ್ಟು 234 ಕ್ಷೇತ್ರಗಳಲ್ಲಿ ಚುನಾವಣೆಯು ನಡೆದಿದ್ದು, ಬಹುಮತವು ಕೂಡ ಇದೀಗ ಸಾಬೀತುಪಡಿಸಲು 118 ಸ್ಥಾನಗಳು ಬೇಕಾಗಿದ್ದು, ಹಾಲಿ DMKಯ ಇದೀಗ ಸ್ಟಾಲಿನ್ ಹಾಗೂ ಹೊಸ ಪಕ್ಷ TVKಯ ವಿಜಯ್ ನಡುವೆ ಭಾರೀ ಪೈಪೋಟಿ ನಡೆದು, ಅಂತಿಮವಾಗಿ ತಮಿಳುನಾಡು ಅತಂತ್ರ ಫಲಿತಾಂಶ ಬಂದರೂ TVK ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದು, ಚಿತ್ರನಟ ವಿಜಯ್ ಅಧಿಕಾರ ಹಿಡಿದಿರುವುದು ಗ್ಯಾರಂಟಿಯಾಗಿದೆ. ಅಸ್ಸಾಂ ರಾಜ್ಯದಲ್ಲಿ ಒಟ್ಟು 126 ಕ್ಷೇತ್ರಗಳಲ್ಲಿ ಬಹುಮತಕ್ಕೆ 64 ಅವಶ್ಯಕತೆ ಇದ್ದು, ಪುನಃ ಬಿಜೆಪಿ ನೇತೃತ್ವದ NDA ಅಧಿಕಾರ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಆರಂಭದಿಂದಲೂ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದೆ. 100ರ ಗಡಿ ದಾಟುವ ಮೂಲಕ ಸ್ಥಾನಗಳನ್ನು ಪಡೆಯುವ ಮೂಲಕ ಅಸ್ಸಾಂನಲ್ಲಿ ಬಿಜೆಪಿ ಮತ್ತೊಮ್ಮೆ ಅಧಿಕಾರ ಹಿಡಿದಿದೆ. ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ಈ ಒಂದು ಪ್ರದೇಶವಾಗಿದ್ದು, ಈ ಒಂದು ರಾಜ್ಯದಲ್ಲಿ ಒಟ್ಟು 30 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದಿದ್ದು, ಬಹುಮತಕ್ಕೆ 16ರ ಅವಶ್ಯಕತೆ ಇದ್ದು, ಬಿಜೆಪಿ ಪುನಃ ಅಧಿಕಾರವನ್ನು ಪಡೆದುಕೊಂಡಿದೆ. ಆರಂಭದಿಂದಲೂ ಬಿಜೆಪಿ ಮಿತ್ರ ಪಕ್ಷ ಸೇರಿಕೊಂಡು ಪುನಃ ಅಧಿಕಾರ ಗದ್ದುಗೆಯನ್ನು ಏರಿದೆ. 5 ರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿ 3 ರಾಜ್ಯದಲ್ಲಿ ಅಧಿಕಾರವನ್ನು ಪಡೆದರೆ, ಕಾಂಗ್ರೆಸ್ ಕೇರಳದಲ್ಲಿ ಭರ್ಜರಿ ಬಹುಮತವನ್ನು ಪಡೆದಿದೆ. ಉಳಿದಂತೆ ತಮಿಳುನಾಡು ಪ್ರದೇಶ ಪಕ್ಷದ ಪಾಲಾಗಿದ್ದು, ಇದೀಗ ರಾಷ್ಟ್ರೀಯ ಪಕ್ಷಗಳಿಗೆ ಅಲ್ಲಿ ನೆಲೆ ಇಲ್ಲ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ ತಮಿಳುನಾಡು. ಕಾಂಗ್ರೆಸ್ ಶಾಮನೂರು ಶಿವಶಂಕರಪ್ಪ ದಾವಣಗೆರೆ ಕ್ಷೇತ್ರದಲ್ಲಿ ಶಾಸಕರಾಗಿ ನಿಧನರಾಗಿದ್ದು, ಹಾಗೂ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಮೇಟ್ ಇವರು ಕೂಡ ಶಾಸಕರಾಗಿ ಆಯ್ಕೆಯಾಗಿದ್ದರು. ಇವರ ನಿಧನದಿಂದ 2 ಕಾಂಗ್ರೆಸ್ ಕ್ಷೇತ್ರವು ಬೈ ಎಲೆಕ್ಷನ್ ನಡೆದಿದ್ದು, ಬಿಜೆಪಿ 2 ಕಡೆ ಪ್ರಬಲ ಪೈಪೋಟಿಯನ್ನು ನೀಡಿದ್ರು. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹಾಲಿ ಸಚಿವರಾದಂತಹ ಮಲ್ಲಿಕಾರ್ಜುನ ಪುತ್ರ ಸಮರ್ಥ್ 69,578 ಹಾಗೂ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ 63,870 ಬಾರಿ ಈ ಒಂದು ಪೈಪೋಟಿ ನಡೆದು 5,708 ಮತಗಳ ಅಂತರದಿಂದ ಕಾಂಗ್ರೆಸ್ ಗೆದ್ದುಕೊಂಡಿದೆ. ಇನ್ನು ಬಾಗಲಕೋಟೆಯಲ್ಲೂ ಕೂಡ ಅದೇ ರೀತಿ 2 ಪಕ್ಷಗಳು ಆರಂಭದಿಂದಲೂ ಪೈಪೋಟಿ ಕೂಡ ನಡೆಸಿದ್ವು. ಇನ್ನು ಅಂತಿಮವಾಗಿ ಕಾಂಗ್ರೆಸ್ನ ಮಹೇಶ್ ಮೇಟಿ 98,518 ಮತವನ್ನು ಪಡೆದರೆ, ಬಿಜೆಪಿಯ ವೀರಣ್ಣ ಚರಂತಿಮಠ ಅವರು 76,587 ಮತವನ್ನು ಪಡೆದು ಅಂತಿಮವಾಗಿ ಇದೀಗ ಕಾಂಗ್ರೆಸ್ ಅಭ್ಯರ್ಥಿ 22,332 ಬಾರಿ ಅಂತರದ ಗೆಲುವನ್ನು ಪಡೆದಿದ್ದಾರೆ. 2 ಕಾಂಗ್ರೆಸ್ ಕ್ಷೇತ್ರವನ್ನು ಉಳಿಸಿಕೊಂಡು ಜಯಗಳಿಸುವ ಮೂಲಕ ಅಧಿಕಾರದಲ್ಲಿರುವ ಕಾಂಗ್ರೆಸ್ 2 ಸ್ಥಾನವನ್ನು ಭದ್ರ ಮಾಡಿಕೊಂಡಿದ್ದಾರೆ. ಇನ್ನು ಬಾಗಲಕೋಟೆ ಸಿದ್ದರಾಮಯ್ಯ, ದಾವಣಗೆರೆ ಹಾಗೂ DK ಶಿವಕುಮಾರ್ ಇಬ್ಬರ ಪ್ರತಿಷ್ಠೆಯಾಗಿದ್ದು, ಇಬ್ಬರಿಗೂ ಕೂಡ ರಾಜಕೀಯ ಮೈಲೇಜ್ ನೀಡಿದೆ.